ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗನು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ. ನೋಡಿ, ಮನುಷ್ಯ ಜೀವನದಲ್ಲಿ ಕೇವಲ ಪಯಣಿಗ ಮಾತ್ರ. ಆದರೆ ಬದುಕಿನ ಬಂಡಿಯನ್ನ ನಿಯಂತ್ರಿಸುವವನು ಆ ವಿಧಿ ಸಾಹೇಬ. ಅವನು ಎತ್ತ ಕಡೆ ಕರೆದುಕೊಂಡು ಹೋಗ್ತಾನೋ ಅತ್ತ ಕಡೆ ಹೋಗೋದು ಮಾತ್ರ ನಮ್ಮ ಕೆಲಸ. ಅಂದ್ರೆ ನಾವು ವಿಧಿಯ ಕೈಗೊಂಬೆಗಳಾಗಿದ್ದೀವಿ ಅನ್ನೋದನ್ನ ಡಿ.ವಿ.ಜಿ ಈ ಕಗ್ಗದಲ್ಲಿ ಸೊಗಸಾಗಿ ಹೇಳಿದ್ದಾರೆ. ನಮ್ಮ ಬದುಕಿದೆಯಲ್ಲ, ಇದು ಒಂದ್ ರೀತಿ ಜಟಕಾ ಬಂಡಿ ಇದ್ದಾಗೆ. ಜಟಕಾ ಬಂಡಿ ಅಂದ್ರೆ ಕುದುರೆ ಗಾಡಿ. ಈ ಕುದುರೆ ಗಾಡಿ ಓಡಿಸೋ ಸಾರಥಿ ಯಾರು ಗೊತ್ತಾ? ವಿಧಿ. ವಿಧಿ ಅಂದ್ರೆ ದೈವ. ನಾವೆಲ್ಲ ಈ ಜೀವನದ ಬಂಡಿಯನ್ನ ಓಡಿಸೋ ಅಂತ ಕುದುರೆಗಳು. ಸಾರಥಿ ಯಾವ ಕಡೆ ಓಡಿಸ್ತಾನೋ ಆ ಕಡೆ ಓಡೋದಷ್ಟೇ ನಮ್ ಕೆಲ್ಸ. ಅದ್ರಲ್ಲಿ ಕೂತ ಪಯಣಿಗನೂ ಕೂಡ ತಾನು ಹೋಗೋ ಸ್ಥಳವನ್ನ ನಿರ್ಧಾರ ಮಾಡಂಗಿಲ್ಲ. ಆ ಸಾರಥಿ ವಿಧಿ ಯಾವ ಕಡೆ ಕರ್ಕೊಂಡು ಹೋಗ್ತಾನೋ ಆ ಕಡೆ ಹೋಗೋದಷ್ಟೇ ಅವ್ರ ಕೆಲ್ಸ. ಆ ವಿಧಿ ಮದ್ವೆಗಾದ್ರೂ ಕರ್ಕೊಂಡು ಹೋಗ್ಬೋದು ಅಥವಾ ಸ್ಮಶಾನಕ್ಕಾದ್ರೂ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಮದ್ವೆ ಅಂದ್ರೆ ಒಳ್ಳೆಯ ಸೂಚನೆ, ಶುಭ ಸೂಚನೆ. ಸ್ಮಶಾನ ಅಂದ್ರೆ ಕೆಟ್ಟದ್ದು. ಜೀವನದಲ್ಲಿ ಒಳ್ಳೆದಾದ್ರೂ ಆಗ್ಬೋದು, ಕೆಟ್ಟದ್ದಾದ್ರೂ ಸಂಭವಿಸ್ಬೋದು. ಎಲ್ಲವನ್ನ ಎದುರಿಸ್ಲಿಕ್ಕೆ ನಾವು ಸಿದ್ಧರಾಗಿರ್ಬೇಕಷ್ಟೇ. ಪದ ಕುಸಿಯೇ ನೆಲವಿಹುದು. ಪದ ಅಂದ್ರೆ ಪಾದ ಅಥವಾ ಕಾಲು ಅಂತ ಅರ್ಥ. ಅಕಸ್ಮಾತ್ ನಾವು ಈ ಬದುಕಿನ ಬಂಡಿಯನ್ನ ಎಳೆದು ಎಳೆದು ಕಾಲ್ ಸೋತು ಏನಾದ್ರು ಕುಸ್ತೋದ್ರೆ ಅದಕ್ಕೆ ಯಾಕೆ ಭಯ ಪಡ್ತೀಯಾ? ನಿನಗೆ ವಿಶ್ರಮಿಸಿಕೊಳ್ಳಲು ಈ ನೆಲ ಉಂಟು, ಭಯವೇಕೆ? ಅಂದ್ರೆ ನೀನ್ ಅಕಸ್ಮಾತ್ ಬಿದ್ರೆ ಪಾತಾಳಕ್ಕಾಗ್ಲಿ ಅಥವಾ ಎಲ್ಲೋ ಒಂದು ಕಂದಕಕ್ಕಾಗ್ಲಿ ಬೀಳೋದಿಲ್ಲ. ಯಾಕೆಂದ್ರೆ ನೆಲ ಅನ್ನೋದು ಗಟ್ಟಿಯಾಗಿದೆ, ಅದ್ರ ಮೇಲೆ ನೀನು ವಿಶ್ರಮಿಸ್ಕೊಳ್ಬಹುದು. ಅಷ್ಟಂತೂ ದೇವ್ರು ನಮ್ಮನ್ನ ಕಾಪಾಡ್ತಾನೆ ಅಂತ ಅದರ ಅರ್ಥ. ಆದ್ರಿಂದ ಏನೇ ಬಂದ್ರು ಮುನ್ನುಗ್ಗಿ ನಡೆ. ಕನಕದಾಸರ ಒಂದು ಕೀರ್ತನೆ ನೀವು ಕೇಳೇ ಇರ್ತೀರ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ದೇವ್ರು ಹುಟ್ಟಿಸಿದಂತ ಜೀವಿಗಳನ್ನ ಎಲ್ಲರನ್ನು ಸಲಹುತ್ತಾನೆ. ಹುಟ್ಟಿಸಿದ ದೇವ್ರು ಉಳ್ಮೈಸೋದಿಲ್ಲ ಅಂತ ಇನ್ನೊಂದು ಗಾದೆ ಇದೆ. ಹಾಗೆ ಎಲ್ಲರನ್ನು ಸಲಹುತ್ತಾನೆ, ಭಯ ಬೇಡ ಅಂತ ಹೇಳಿದ್ದಾರೆ. ಅದೇ ರೀತಿ ಡಿ.ವಿ.ಜಿ ಅವ್ರು ಕೂಡ ಜೀವನದಲ್ಲಿ ಎಂತ ಪರಿಸ್ಥಿತಿ ಬಂದ್ರು ಕೂಡ ಮುನ್ನುಗ್ಗಿ ನಡೆ, ಭಯ ಪಡ್ಬೇಡ, ಹಿಂಜರಿಬೇಡ ಅನ್ನೋದನ್ನ ಒಂದು ಬದುಕಿನ ಓಟದ ಸತ್ಯವನ್ನ ನಮ್ಮ ಮುಂದಿಟ್ಟಿದ್ದಾರೆ.